ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡಲ್ಲಿ ಸ್ಯಾರಿನ ಯಾವ ರೀತಿ ವೇರ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ತುಂಬಾನೇ ಈಸಿ ಇರುತ್ತೆ. ಸೊ ಬಿಗಿನರ್ಸ್ಗೆ ಅಂತಾನೆ ಈ ವಿಡಿಯೋ ಮಾಡಿದ್ದೀನಿ. ನನಗೆ ಕಮೆಂಟ್ ಮಾಡಿದ್ದೀರಾ ರೀಸೆಂಟಾಗಿ ಸ್ಯಾರಿ ಫ್ರೀ ಪ್ಲೀಟಿಂಗ್ ವಿಡಿಯೋ ಮಾಡಿದ್ದೆ. ಸೊ ಸ್ಯಾರಿ ಡ್ರೇಪಿಂಗ್ ಕೂಡ ತೋರಿಸಿ ಅಂತ ಕಮೆಂಟ್ ಮಾಡಿದ್ದೀರಾ. ಸೊ ಅದಕ್ಕೆ ವಿಡಿಯೋನ ಮಾಡಿದ್ದೀನಿ. ಬಿಗಿನರ್ಸ್ಗೆ ಅಂತಾನೆ ವಿಡಿಯೋ ಮಾಡಿದ್ದೀನಿ. ಯಾರಿಗೆಲ್ಲ ಸ್ಯಾರಿ ವೇರ್ ಮಾಡೋದು ಬರಲ್ಲ, ಸೊ ಅವ್ರಿಗೆ ಯೂಸ್ ಆಗುತ್ತೆ. ಸೊ ಪರ್ಫೆಕ್ಟ್ ಆಗಿ ಬರುತ್ತೆ. ಯಾವ ರೀತಿ ವೇರ್ ಮಾಡ್ಕೋಬೇಕು ಅಂತ ತುಂಬಾನೇ ಈಸಿ ಮೆಥಡಲ್ಲಿ ತೋರಿಸ್ತೀನಿ. ಇಲ್ಲಿ ನಾನು ಸ್ಯಾರಿ ತಗೊಂಡಿದ್ದೀನಿ. ಇದು ಬಂದು ಸ್ವಲ್ಪ ಕಾಟನ್ ಸಿಲ್ಕ್ ಸ್ಯಾರಿ ತರ ಬರುತ್ತೆ. ಈ ಸ್ಯಾರಿನ ವೇರ್ ಮಾಡಿ ತೋರಿಸ್ತೀನಿ. ನೀವು ಸ್ಯಾರಿ ವೇರ್ ಮಾಡಿದಾಗ ಮೇನ್ ಇಂಪಾರ್ಟೆಂಟು ಸ್ಯಾರಿಗೆ ನೀವು ಯಾವ ತರ ಶೇಪ್ ವೇರ್ ಯೂಸ್ ಮಾಡ್ತಿದೀರಾ ಅಂತ ನೋಡ್ಕೋಬೇಕು. ಸೊ ಸ್ಯಾರಿ ಪೆಟಿಕೋಟು ಈ ತರದ್ದು ನಾರ್ಮಲ್ ಆಗಿರೋದು ಬರುತ್ತೆ. ಸೊ ಕಾಟನ್ ಟೈಪ್ ಅಲ್ಲಿ ಅದು ಚೆನ್ನಾಗಿರಲ್ಲ. ಈ ತರ ಶೇಪ್ ವೇರ್ ಯೂಸ್ ಮಾಡಿದ್ರೆ ಲುಕ್ ವೈಸ್ ಚೆನ್ನಾಗಿರತ್ತೆ ಅಂಡ್ ಫಿಟ್ಟಿಂಗು ಚೆನ್ನಾಗಿರತ್ತೆ ಅಂಡ್ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ. ನಾನು ಇಲ್ಲಿ ವೇರ್ ಮಾಡಿರೋ ಶೇಪ್ ವೇರ್ ಏನಿದೆ ಅದು ನಾನು ಮೀಶೋಲ್ಲೇ ತಗೊಂಡಿರೋದು. ಸೊ ಸರ್ಚ್ ಮಾಡಿದ್ರೆ ತುಂಬಾನೇ ಸಿಗತ್ತೆ. ನಿಮ್ಗೆ ಸೈಜ್ ಕರೆಕ್ಟ್ ಆಗಿ ನೋಡ್ಕೊಂಡು ಬೈ ಮಾಡ್ಕೋಬಹುದು. ಇಲ್ಲಿ ನಾನು ಇದ್ರ ಮೇಲೆ ಏನಿದೆ ಶೇಪ್ ವೇರ್ ಮೇಲೆನೆ ನಾನು ಸ್ಯಾರಿ ಅದನ್ನ ನಾನು ವೇರ್ ಮಾಡಿ ತೋರಿಸ್ತೀನಿ. ಜಸ್ಟ್ ಈ ವೇಸ್ಟ್ ಪಾರ್ಟ್ ಕಡೆ ಸುತ್ತಾನು ಈ ರೀತಿ ಈ ಸ್ಯಾರಿನ ವೇರ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಆಗಿ ಈ ರೀತಿ ಬರುತ್ತೆ. ಜಸ್ಟ್ ಇದು ಬೇಸಿಕ್, ಇದೆಲ್ಲ ನಾನು ನಾರ್ಮಲ್ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋಲಿ. ನೋಡಿ ನಾನು ಈ ವೇಸ್ಟ್ ಪಾರ್ಟ್ ಕಡೆ ಏನಿದೆ ಕಂಪ್ಲೀಟ್ ಆಗಿ ಒಂದು ರೌಂಡ್ ಬರುತ್ತೆ. ಒಂದು ರೌಂಡ್ ಈ ತರ ಹಾಕೋಬೇಕು ಈ ಸ್ಯಾರಿ ಪಾರ್ಟ್. ಅಂಡ್ ಬ್ಯಾಕ್ ಸೈಡ್ ಗೆ ತಗೊಂಡು ಈ ರೀತಿ ಫಸ್ಟ್ ಪ್ಲೀಟ್ಸ್ ಏನಿದೆ ಅದನ್ನ ರೆಡಿ ಮಾಡ್ಕೋಬೇಕು. ನೀವು ಒಂದ್ ರೌಂಡ್ ಈ ತರ ಸ್ಯಾರಿ ವೇರ್ ಮಾಡ್ಕೊಂಡು ಮತ್ತೆ ಈ ಪಲ್ಲು ಏನಿದೆ ಅದನ್ನ ನೀವು ಹಾಕೋಬೇಕು. ಕೆಲವರು ಪಲ್ಲು ಲಾಸ್ಟ್ ಅಲ್ಲಿ ಹಾಕೊಂತಾರೆ. ಪಲ್ಲು ಲಾಸ್ಟ್ ಅಲ್ಲಿ ಹಾಕೊಂಡ್ರೆ ಚೆನ್ನಾಗಿರಲ್ಲ. ಸೊ ಯಾವತ್ತೇ ಆಗ್ಲಿ ಈ ಕಂಪ್ಲೀಟ್ ಆಗಿ ಒಂದ್ ರೌಂಡ್ ಈ ವೇಸ್ಟ್ ಪಾರ್ಟ್ ಕಡೆ ಏನಿದೆ ಸೊ ಅದು ಬಂದ್ಮೇಲೆ ಈ ಪಲ್ಲು ಪಾರ್ಟ್ ಹಾಕೋಬೇಕು. ಪಲ್ಲು ಪಾರ್ಟ್ ಹಾಕೊಂಡು ಸೊ ಅದು ವೇರ್ ಮಾಡಿದಾದ್ಮೇಲೆ ಈ ಫ್ರಂಟ್ ಸೈಡ್ ಪ್ಲೀಟ್ಸ್ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದು ಜಸ್ಟ್ ನಾರ್ಮಲ್ ಆಗಿ ಈ ತರ ಅಂದಾಜ್ ಮೇಲೆ ಪ್ಲೀಟ್ಸ್ ತಗೊಂತಾ ಇದ್ದೀನಿ. ಮತ್ತೆ ಈ ಶೋಲ್ಡರ್ ಪ್ಲೀಟ್ಸ್ ಬರತ್ತಲ್ಲ ಅಲ್ಲಿ ನೀವು ನೀಟಾಗಿ ಎಷ್ಟು ಬೇಕೋ ಅಷ್ಟು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಪಿನ್ಸ್ ಇಟ್ಕೊಂಡ್ರೆ ಆಗತ್ತೆ. ನೋಡಿ ಈ ಪಲ್ಲು ಪಾರ್ಟ್ ಏನಿದೆ ಅದು ನನಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನಾನು ನೋಡ್ಕೊಂಡು ಈ ಪ್ಲೀಟ್ಸ್ ಏನಿದೆ ಅದನ್ನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಇದು ನೀವು ಫಸ್ಟ್ ಅಲ್ಲೇ ಪ್ಲೀಟ್ಸ್ ಕರೆಕ್ಟ್ ಆಗಿ ಇಟ್ಕೋಬೇಕು ಅಂತ ಏನು ಇಲ್ಲ. ಜಸ್ಟ್ ನಾರ್ಮಲ್ ಆಗಿ ಸ್ವಲ್ಪ ದೊಡ್ಡ ಸೈಜ್ ಅಲ್ಲೇ ಪ್ಲೀಟ್ಸ್ ನೀಟಾಗಿ ಇಟ್ಕೊಂಡು ಲೆಂತ್ ನೋಡ್ಕೋಬೇಕು. ಮೇನು ಸ್ವಲ್ಪ ಲೆಂತ್ ಜಾಸ್ತಿ ಇಟ್ಕೊಂಡ್ರೇನೆ ಬೆಟರ್. ಮೇನ್ ನಮಗೆ ಕಾಲಿಗೆ ಕರೆಕ್ಟ್ ಆಗಿ ಬರೋ ತರ ನೋಡ್ಕೋಬೇಕು. ಪಲ್ಲು ಪಾರ್ಟ್ ಸ್ವಲ್ಪ ಉದ್ದ ಇರೋ ತರ ನೋಡ್ಕೋಬೇಕು. ಕೆಲವರು ಪಲ್ಲು ಪಾರ್ಟ್ ಕಮ್ಮಿ ತಗೊಂಡು ಫ್ರಂಟ್ ಸೈಡ್ ಪ್ಲೀಟ್ಸ್ ಜಾಸ್ತಿ ಬರುತ್ತೆ ಅಂತ ಈ ರೀತಿ ಪಲ್ಲು ಕಮ್ಮಿ ಮಾಡ್ತಾರೆ. ಸೊ ಆ ತರ ಮಾಡಿದ್ರೆ ಚೆನ್ನಾಗಿರಲ್ಲ. ಯಾವತ್ತೇ ಆಗ್ಲಿ ಪಲ್ಲು ಪಾರ್ಟ್ ಸ್ವಲ್ಪ ಉದ್ದ ಇದ್ರೇನೆ ಚೆನ್ನಾಗಿರೋದು. ಅವಾಗೆ ಲುಕ್ ವೈಸ್ ಚೆನ್ನಾಗಿ ಕಾಣಿಸೋದು. ಇಲ್ಲಿ ನಾನು ಈ ಶೋಲ್ಡರ್ ಪಾರ್ಟ್ ಪ್ಲೀಟ್ಸ್ ಏನಿದೆ ಅದನ್ನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಅಲ್ಲಿ ಹೇಳ್ದೆ ಅಲ್ವಾ, ಲೆಂತ್ ಎಷ್ಟು ಇದೆಯೋ ಅಷ್ಟು ನೋಡ್ಕೊಂಡು ಶೋಲ್ಡರ್ ಪಾರ್ಟಿಗೆ ಕರೆಕ್ಟ್ ಆಗಿ ಬರತ್ತಲ್ವಾ ಆ ಪ್ಲೀಟ್ಸ್ ನಾನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಇದು ನಿಮ್ಗೆ ಬಿಟ್ಟು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಈ ಪ್ಲೀಟ್ಸ್ ಏನಿದೆ ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ಸೊ ಹೆಚ್ಚು ಕಮ್ಮಿ ಇಲ್ದಿರೋ ಫಿನಿಶಿಂಗ್ ಕರೆಕ್ಟ್ ಆಗಿ ಬರೋ ತರ ನೀಟಾಗಿ ಪಿನ್ಸ್ ಇಟ್ಕೋಬೇಕು. ನೋಡಿ ನಾನು ಕಂಪ್ಲೀಟ್ ಎಲ್ಲಾ ಪ್ಲೀಟ್ಸ್ ನೀಟಾಗಿ ಕರೆಕ್ಟ್ ಆಗಿ ಬರೋ ತರ ನಾನು ಪಿನ್ಸ್ ಇಟ್ಕೊಂಡಿದ್ದೀನಿ. ಇದು ನಿಮ್ಗೆ ಸ್ವಲ್ಪ ಅಗ್ಲ ಬೇಕು ಅಂದ್ರೆ ಅಗ್ಲ ಕೂಡ ಮಾಡ್ಕೋಬಹುದು. ಕೆಲವರು ಈ ಬಾರ್ಡರ್ ಜಾಸ್ತಿ ಇರತ್ತಲ್ಲ ಅಷ್ಟೇ ಹಾಕೊಂತಾರೆ, ಹಾಗೂ ಕೂಡ ಹಾಕೋಬಹುದು. ಬಟ್ ಕರೆಕ್ಟ್ ಆಗಿ ಬರೋ ತರ ನೋಡ್ಕೋಬೇಕು. ಈ ಪಲ್ಲು ಸಾರಿ ಈ ಡಿಸೈನ್ ಪಾರ್ಟ್ ಏನಿದೆ ಬಾರ್ಡರ್ ಪಾರ್ಟ್ ಅದಕ್ಕಿಂತ ಈ ಕಡೆ ಬರಬಾರ್ದು. ಅದನ್ನ ನೋಡ್ಕೋಬೇಕು. ಮೇನ್ ಅದನ್ನ ನೋಡ್ಕೊಂಡು ನೀಟಾಗಿ ಪ್ಲೀಟ್ಸ್ ಅಡ್ಜಸ್ಟ್ ಮಾಡ್ಕೋಬೇಕು. ಶೋಲ್ಡರ್ ಪಾರ್ಟ್ ಏನಿದೆ ಅದು ನೋಡಿ ನಾನು ಪಲ್ಲು ಪಾರ್ಟ್ ಏನಿದೆ ಅದು ನೀಟಾಗಿ ಪಿನ್ ಇಟ್ಕೊಂಡಿದ್ದೀನಿ. ಅದು ಆದ್ಮೇಲೆ ಈ ಫ್ರಂಟ್ ಪ್ಲೀಟ್ಸ್ ಏನಿದೆ ಅದನ್ನ ಇಟ್ಕೋಬೇಕು. ಸೊ ಫಸ್ಟ್ ಈ ಸೈಡ್ ಪ್ಲೀಟ್ಸ್ ಕೂಡ ನೀಟಾಗಿ ರೆಡಿ ಮಾಡ್ಕೋಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಪಿನ್ ಇಟ್ಟಿದ್ದೀನಿ. ಈ ಚೆಸ್ಟ್ ಪಾರ್ಟ್ ಇಂದ ಹಿಡಿದು ಕಂಪ್ಲೀಟ್ ಆಗಿ ಬಾರ್ಡರ್ ಬಂದಿದೆ ಅಲ್ವಾ, ಅದು ನೀಟಾಗಿ ಬ್ಯಾಕ್ ಸೈಡ್ ಇಂದ ಕರೆಕ್ಟ್ ಆಗಿ ಬರೋ ತರ ನೋಡ್ಕೊಂಡು ಸ್ವಲ್ಪ ಲೈಟ್ ಆಗಿ ಲೂಸ್ ಇರೋ ತರ ನೋಡ್ಕೊಂಡು ಸೊ ನಿಮ್ಗೆ ಸ್ವಲ್ಪ ಟೈಟ್ ಅನ್ಸತ್ತೆ ಅದನ್ನ ನೋಡ್ಕೋಬೇಕು. ಸ್ವಲ್ಪ ಲೂಸ್ ಇರೋ ತರನೇ ನೋಡ್ಕೋಬೇಕು ಈ ಚೆಸ್ಟ್ ಪಾರ್ಟ್ ಹತ್ರ. ಸೊ ಅವಾಗೆ ಚೆನ್ನಾಗಿರೋದು. ಈ ತರ ನೋಡ್ಕೊಂಡು ಫಸ್ಟ್ ಸಿಂಗಲ್ ಪಿನ್ ಹಾಕೋಬೇಕು. ಓನ್ಲಿ ಬಾರ್ಡರ್ ಪಾರ್ಟ್ ಗೆ ಮಾತ್ರ ಸಿಂಗಲ್ ಪಿನ್ ಹಾಕೋಬೇಕು. ಸಿಂಗಲ್ ಪಿನ್ ಹಾಕೊಂಡು ಮತ್ತೆ ಮಿಕ್ಕಿರೋದು ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ತರ ಇಟ್ಕೊಂಡು ಮತ್ತೆ ಇನ್ನೊಂದು ಪಿನ್ ಇಟ್ಕೋಬೇಕು. ಸೊ ಯಾವತ್ತಾಗ್ಲಿ ಇದು ಹಿಪ್ ಪಾರ್ಟ್ ಏನಿದೆ ಅದು ಪ್ಲೀಟ್ಸ್ ಕರೆಕ್ಟ್ ಆಗಿ ಬರಬೇಕು, ಅವಾಗೆ ಚೆನ್ನಾಗಿರೋದು. ನೋಡಿ ನಾನು ಈ ಸೈಡ್ ಅಲ್ಲಿ ಏನಿದೆ ಓನ್ಲಿ ಸೈಡ್ ಪಾರ್ಟ್ ಹಿಪ್ ಪಾರ್ಟ್ ಏನಿದೆ ಆ ಪ್ಲೀಟ್ ಗೆ ಕಂಪ್ಲೀಟ್ ಆಗಿ ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ತರ ಇಟ್ಕೊಂಡು ಪಿನ್ ಇಟ್ಟಿದ್ದೀನಿ. ಅದು ಮತ್ತೆ ನಾನು ಅಡ್ಜಸ್ಟ್ ಮಾಡಿ ತೋರಿಸ್ತೀನಿ. ಇವಾಗ ಈ ಫ್ರಂಟ್ ಸೈಡ್ ಪ್ಲೀಟ್ಸ್ ನೀಟಾಗಿ ಅಡ್ಜಸ್ಟ್ ಮಾಡಿ ತೋರಿಸ್ತೀನಿ. ಇದಕ್ಕೆ ನೀಟಾಗಿ ಪಿನ್ಸ್ ಇಟ್ಕೋಬೇಕು. ಇದು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಈ ತರ ಪ್ಲೀಟ್ಸ್ ತರ ಇಟ್ಕೋಬೇಕು. ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಗ್ಲ ನೋಡ್ಕೋಬೇಕು. ಸೊ ಸ್ವಲ್ಪ ಅಗ್ಲ ಇಡ್ತಾರೆ, ಕೆಲವರು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಇಡ್ತಾರೆ. ಸ್ವಲ್ಪ ಸ್ವಲ್ಪ ಮೀಡಿಯಂ ಇದ್ರೆ ಬೆಟರು. ಒಂದ್ 7 to 8 ಪ್ಲೀಟ್ಸ್ ಲೇಯರ್ಸ್ ತರ ಬರತ್ತೆ. ಇದನ್ನ ನೋಡ್ಕೊಂಡು ನೀವು ಇದೇನಿದೆ ಫ್ರಂಟ್ ಸೈಡ್ ಪ್ಲೀಟ್ಸ್ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು.
ನೋಡಿ ನಾನು ಕಂಪ್ಲೀಟ್ ಆಗಿ ಎಲ್ಲಾ ಪ್ಲೀಟ್ಸ್ನು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲಾ ಪ್ಲೀಟ್ಸ್ನು. ಇದು ಒಂದ್ರ ಮೇಲೆ ಒಂದು ಈ ತರ ಬರಬಾರ್ದು. ಸ್ವಲ್ಪ ಲೈಟ್ ಆಗಿ ಗ್ಯಾಪ್ ಇರೋ ತರ ನೋಡ್ಕೋಬೇಕು. ಒಂದು ಹಾಫ್ ಇಂಚು ಗ್ಯಾಪ್ ಇರೋ ತರ ನೋಡ್ಕೋಬೇಕು. ಈ ರೀತಿ ಡಿಸೈನ್ ತರ ಬರ್ಬೇಕು. ಎಲ್ಲಾ ಲೇಯರ್ಸ್ನು ಎಲ್ಲಾ ಪ್ಲೀಟ್ಸ್ನು ನೀಟಾಗಿ ಬರ್ಬೇಕು. ನೀವು ಒಂದ್ರ ಮೇಲೆ ಒಂದು ಈ ತರ ಇಟ್ಕೊಂಡ್ರೆ ಫ್ರಂಟ್ ಸೈಡು ಚೆನ್ನಾಗಿರಲ್ಲ, ಕಾಣಿಸಲ್ಲ ಇದು. ಎಲ್ಲಾ ಪ್ಲೀಟ್ಸ್ನು ಒಳಗಡೆನೆ ಹೋಗತ್ತೆ. ಸೊ ಲುಕ್ಕು ಚೆನ್ನಾಗಿರಲ್ಲ ಸ್ಯಾರಿ ಲುಕ್ಕು. ಅದಕ್ಕೆ ಇದು ಸ್ವಲ್ಪ ಲೈಟ್ ಆಗಿರತ್ತೆ. ಈ ತರ ಸ್ವಲ್ಪ ಒಂದು ಹಾಫ್ ಇಂಚು ಗ್ಯಾಪ್ ಇರೋ ತರ ನೋಡ್ಕೊಂಡು ಈ ಪ್ಲೀಟ್ಸ್ ಅಡ್ಜಸ್ಟ್ ಮಾಡ್ಕೋಬೇಕು. ಅಂಡ್ ಈ ಕಡೆ ಫ್ರಂಟ್ ಸೈಡ್ ಬರತ್ತಲ್ಲ ಪ್ಲೀಟು, ಅದಕ್ಕೆ ಒಂದು 2-3 ಇಂಚಸ್ ಸ್ವಲ್ಪ ಜಾಸ್ತಿನೇ ಇರೋ ತರ ಈ ಕಡೆಗೆ ನೋಡ್ಕೋಬೇಕು ಫ್ಯಾಬ್ರಿಕ್. ನೋಡಿ ನಾನು ಕಂಪ್ಲೀಟ್ ಆಗಿ ಈ ರೀತಿ ಪ್ಲೀಟ್ಸ್ ಏನಿದೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಪಿನ್ ಇಟ್ಟಿದ್ದೀನಿ. ನೀವು ಸ್ಯಾರಿ ವೇರ್ ಮಾಡಿದಾಗ ಈ ಪ್ಲೀಟ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಪಿನ್ ಇಟ್ಕೊಂಡ್ರೆ ಸೊ ಅದು ಲೂಸ್ ಇರಲ್ಲ, ಹೆಚ್ಚು ಕಮ್ಮಿ ಇರಲ್ಲ, ಚೆನ್ನಾಗಿರತ್ತೆ. ಮತ್ತೆ ಮೇನ್ ಈ ಪ್ಲೀಟ್ಸ್ ಎಲ್ಲ ರಿಮೂವ್ ಆಗಲ್ಲ, ಬಿಚ್ಚೋಗಲ್ಲ. ಅದಕ್ಕೆ ಫಸ್ಟ್ ಈ ಕಂಪ್ಲೀಟ್ ಆಗಿ ಈ ಬಾರ್ಡರ್ ಪಾರ್ಟ್ ಏನಿದೆ ಅಲ್ಲಿ ಕರೆಕ್ಟ್ ಆಗಿ ನೋಡ್ಕೊಂಡು ಪ್ಲೀಟ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಪಿನ್ ಇಟ್ಕೋಬೇಕು. ಇವಾಗ ಇದನ್ನ ಒಳಗಡೆಗೆ ಹಾಕೋಬೇಕು ಸ್ಯಾರಿ ಒಳಗಡೆಗೆ. ನೋಡಿ ನಾನೆಲ್ಲ ಒಳಗಡೆಗೆ ಸೇರಿಸ್ಕೊಂಡಿದ್ದೀನಿ. ಇದು ಅಷ್ಟೇ ಸ್ವಲ್ಪ ಉದ್ದ ಜಾಸ್ತಿನೇ ಬಿಟ್ಕೋಬೇಕು ಫ್ರಂಟ್ ಸೈಡ್ದು. ಕೆಲವರು ಸ್ವಲ್ಪ ಮೇಲ್ಗಡೆಗೆ ಹಾಕೊಂಡಿರ್ತಾರೆ, ಆ ತರ ಇದ್ರೆ ಚೆನ್ನಾಗಿರಲ್ಲ. ಅಂಡ್ ನೀವು ವೇರ್ ಮಾಡಿರ್ತೀವಲ್ಲ ಸೊ ಸ್ವಲ್ಪ ನಡೆಯೋದಕ್ಕೆ ಕಂಫರ್ಟ್ ಇರೋ ತರ ನೋಡ್ಕೋಬೇಕು ಈ ಪ್ಲೀಟ್ಸ್, ಫ್ರಂಟ್ ಸೈಡ್ ಪ್ಲೀಟ್ಸ್. ಸ್ಯಾರಿ ಅಷ್ಟೇ ಫಸ್ಟ್ ಎಲ್ಲ ಒಂದು ರೌಂಡ್ ಬರತ್ತಲ್ವಾ, ಅದು ಅಷ್ಟೇ ಸ್ವಲ್ಪ ಕೆಳಗಡೆಗೆ ಬರೋ ತರ ನೋಡ್ಕೋಬೇಕು ಸ್ಯಾರಿ ಯಾವತ್ತೇ ಆಗ್ಲಿ. ನೋಡಿ ನಾನು ಇವಾಗ ಫ್ರಂಟ್ ಸೈಡ್ ಪ್ಲೀಟ್ಸ್ ನೀಟಾಗಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಈ ಕಡೆಗೆ ಒಂದೊಂದು 1 ಇಂಚು ಗ್ಯಾಪ್ ಇರೋ ತರ ಲೈಟ್ ಆಗಿ ನೋಡ್ಕೊಂಡು ಪಿನ್ ಇಡ್ತಾ ಇದೀನಿ. ಸೊ ಈ ಪಿನ್ ಒಳಗಡೆಗೂ ಇಟ್ಕೋಬಹುದು, ಇಲ್ಲ ಫ್ರಂಟ್ ಸೈಡ್ ಕೂಡ ಇಟ್ಕೋಬಹುದು, ನಿಮ್ ಇಷ್ಟ. ನೋಡಿ ನಾನು ಕಂಪ್ಲೀಟ್ ಆಗಿ ಇದು ಅಡ್ಜಸ್ಟ್ ಮಾಡ್ಕೊಂಡು ಫ್ರಂಟ್ ಸೈಡ್ ಪಿನ್ ಇಟ್ಟಿದ್ದೀನಿ. ಇದಕ್ಕೆ ಬೇಕು ಅಂದ್ರೆ ಸ್ಯಾರಿ ತರದು ಪಿನ್ ಬರತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಸ್ವಲ್ಪ ಡಿಸೈನರ್ ಪಿನ್ಸ್ ಬರತ್ತೆ, ಸೊ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ ನಾನು ಈ ಸೈಡ್ ಪ್ಲೀಟ್ಸ್ ಏನಿದೆ ಅದನ್ನ ಅಡ್ಜಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಹಿಪ್ ಪಾರ್ಟ್ ಏನಿದೆ, ಹಿಪ್ ಪಾರ್ಟ್ ಪ್ಲೀಟ್ಸ್ ಅದು ನೀಟಾಗಿ ರೀತಿ ಚಿಕ್ಕದಾಗಿ ಪ್ಲೇಯರ್ಸ್ ತರ ಬರೋ ತರ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಟೈಟ್ ಆಗಿ ಬರತ್ತೆ. ನೀವು ಇದು ಕಂಪ್ಲೀಟ್ ಆಗಿ ವೇರ್ ಮಾಡಿದಾದ್ಮೇಲೆ ಸ್ವಲ್ಪ ಟೈಟೇ ಬರತ್ತೆ. ನೀವು ಪಿನ್ಸ್ ಇಟ್ಟಾಗೆ ನೋಡ್ಕೋಬೇಕು ಸ್ವಲ್ಪ ಟೈಟ್ ಆಗಿರೋ ತರ. ಅಂಡ್ ಈ ಫ್ರಂಟ್ ಸೈಡ್ ಚೆಸ್ಟ್ ಪಾರ್ಟ್ ಹತ್ರ ಸ್ವಲ್ಪ ಲೈಟ್ ಆಗಿ ಲೂಸ್ ಇರೋ ತರ ನೋಡ್ಕೋಬೇಕು. ಸೊ ಅದೆಲ್ಲ ಸ್ವಲ್ಪ ಬೇಸಿಕ್, ಅದು ನೋಡ್ಕೊಂಡು ನೀವು ಪಿನ್ಸ್ ಇಟ್ಕೋಬೇಕು. ಇಲ್ಲಿ ಫ್ರಂಟ್ ಸೈಡ್ ಲೇಯರ್ ಪ್ಲೀಟ್ಸ್ ಬರತ್ತಲ್ಲ, ಮೇನ್ ಇದು ಚೆನ್ನಾಗಿರೋ ತರ ನೋಡ್ಕೋಬೇಕು. ಇಲ್ಲ ನಿಮ್ಗೆ ಯಾರಾದ್ರೂ ಹೆಲ್ಪ್ ಮಾಡೋರು ಇದ್ರೆ ಆರಾಮಾಗಿ ಈ ರೀತಿ ಅವರೇ ಅಡ್ಜಸ್ಟ್ ಮಾಡಿದ್ರೆ ಬೆಟರು. ಇಲ್ಲ ಯಾರು ಇಲ್ಲ ಅಂದ್ರೆ ನಾವೇ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ಇದು ಫ್ರೀ ಪ್ಲೇಟಿಂಗು ಕೂಡ ಮಾಡ್ತಾರೆ. ನಾನು ರೀಸೆಂಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಬಟ್ ಎಲ್ಲಾ ಸ್ಯಾರೀಸ್ಗೂ ಫ್ರೀ ಪ್ಲೇಟಿಂಗ್ ಮಾಡ್ಕೊಂಡು ಅಂದ್ರೆ ಕಷ್ಟ ಆಗತ್ತೆ. ನಾರ್ಮಲ್ ಸ್ಯಾರೀಸ್ ಆದ್ರೆ ನಾವು ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ಈ ತರ ಕ್ಲಿಪ್ಸ್ ಏನಿದೆ ಅದನ್ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದನ್ನ ಮಾಡ್ಕೋಬೇಕು ಅಂತ. ಈ ಪ್ಲೀಟ್ಸ್ ಜಸ್ಟ್ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಎಲ್ಲಾ ಪ್ಲೀಟ್ಸ್ನು ಒಂದೊಂದ್ ಕಡೆಗೆ ನೋಡ್ಕೊಂಡು ಈ ರೀತಿ ಕೈಯಿಂದಾನೇ ಅನ್ಕೊಂಡ್ರೆ ಕೂರತ್ತೆ. ಸೊ ನಾರ್ಮಲ್ ಸ್ಯಾರೀಸ್ ಅಲ್ವಾ, ಸ್ವಲ್ಪ ಕಾಟನ್ ಸಿಲ್ಕ್ ಸ್ಯಾರೀಸ್ ಮತ್ತೆ ನಾರ್ಮಲ್ ಸಿಲ್ಕ್ ಸ್ಯಾರೀಸ್ ಬರತ್ತೆ. ಈ ತರ ಸ್ಯಾರೀಸ್ ವೇರ್ ಮಾಡಿದಾಗ ನಾರ್ಮಲ್ ಆಗಿ ವೇರ್ ಮಾಡ್ತಾರೆ, ಹಾಗೆ ಹೋಗ್ತಿರ್ತಾರೆ. ಇಲ್ಲ ನೀವು ಸ್ವಲ್ಪ ಲೈಟ್ ಆಗಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಕೂರತ್ತೆ. ನೋಡಿ ನಾನು ನೀಟಾಗಿ ಅಡ್ಜಸ್ಟ್ ಮಾಡ್ತಾ ಇದೀನಿ. ಜಸ್ಟ್ ಕೈಯಿಂದಾನೇ ಈ ತರ ಅನ್ಕೊಂಡ್ರೆ ಇರತ್ತೆ ಈ ಪ್ಲೀಟ್ಸ್ ಏನಿದೆ ಅದು. ಕಂಪ್ಲೀಟ್ ಆಗಿ ಈ ರೀತಿ ಅಂತ ಇದೀನಿ ನಾನು ಕೈಯಿಂದಾನೆ. ಕಂಪ್ಲೀಟ್ ಎಲ್ಲಾ ಸ್ಯಾರೀಸ್ನು ಐರನ್ ಮಾಡ್ಕೊಂಡು ಇರ್ಬೇಕು ಅಂದ್ರೆ ಆಗಲ್ಲ. ನಾರ್ಮಲ್ ಫಂಕ್ಷನ್ ಆ ತರ ರಿಲೇಟೆಡ್ ಸ್ಯಾರೀಸ್ ಆದ್ರೆ ಸೊ ಪ್ರೀ ಪ್ಲೇಟಿಂಗ್ ಮಾಡ್ಕೊಂಡು ವೇರ್ ಮಾಡ್ಕೋಬಹುದು. ಬಟ್ ನಾರ್ಮಲ್ ಸ್ಯಾರೀಸ್, ಡೈಲಿ ವೇರ್ ಸ್ಯಾರೀಸ್ ಮತ್ತೆ ಇಲ್ಲ ಟೀಚಿಂಗ್ ಫೀಲ್ಡ್ ಈ ತರ ಇರೋರಾದ್ರೆ ಈ ತರ ನಾರ್ಮಲ್ ಆಗಿ ವೇರ್ ಮಾಡ್ಕೊಂಡು ಕೈಯಿಂದಾನೆ ಅನ್ಕೊಂಡ್ರೆ ಕರೆಕ್ಟ್ ಆಗಿ ಕೂರತ್ತೆ, ವೇರ್ ಮಾಡ್ಕೋಬಹುದು. ಸೊ ಸಿಂಪಲ್ ಸ್ಯಾರೀಸ್ ಈ ತರ ವೇರ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ನಾನು ಈ ಕಂಪ್ಲೀಟ್ ಫ್ರಂಟ್ ಸೈಡ್ ಪ್ಲೀಟ್ಸ್ ಏನಿದೆ ಅದು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಈ ರೀತಿ ಕೈಯಿಂದಾನೆ ಅನ್ಕೊಂಡಿದೀನಿ. ಈ ತರ ಕ್ಲಿಪ್ಸ್ ಇದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ಈ ತರ ವೇರ್ ಮಾಡ್ಕೋಬಹುದು. ನೋಡಿ ಈ ತರ ಬಂದಿದೆ ಫ್ರಂಟ್ ಸೈಡ್ ಪ್ಲೀಟ್ಸ್. ಕಂಪ್ಲೀಟ್ ಲುಕ್ ಯಾವ ತರ ಇದೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಎಲ್ಲಾ ಪ್ಲೀಟ್ಸ್ ನೀಟಾಗಿ ಈ ತರ ಕುತ್ಕೊಂಡಿದೆ. ಅಂಡ್ ನಾವು ನಡ್ದಾಗ ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ, ಬಟ್ ಚೆನ್ನಾಗೇ ಇರತ್ತೆ. ಮತ್ತೆ ಇದ್ರಲ್ಲೇ ಸ್ವಲ್ಪ ಬಾರ್ಡರ್ ಇರೋದೇ ಪ್ಲೈನ್ ಸ್ಯಾರೀಸ್ ಬರತ್ತೆ, ಅದಾದ್ರೆ ಇನ್ನೂ ಚೆನ್ನಾಗಿ ಕೂರತ್ತೆ. ಸೊ ಅದು ನೀವು ಇದೇ ಮೆಥಡ್ ಅಲ್ಲಿ ಟ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರತ್ತೆ ಲುಕ್ ವೈಸ್. ಬಟ್ ನಾನು ಏನ್ ಮಾಡಿರೋದು ಸ್ವಲ್ಪ ಕಾಟನ್ ರಿಲೇಟೆಡ್ ಇದೆ, ಅದಕ್ಕೆ ಸ್ವಲ್ಪ ಫ್ರಂಟ್ ಸೈಡ್ ಮಾತ್ರ ಪ್ಲೀಟ್ಸ್ ಸ್ವಲ್ಪ ಅಡ್ಜಸ್ಟ್ ಆಗ್ತಿಲ್ಲ ಅಷ್ಟೇ. ಇಲ್ಲ ಸಿಲ್ಕ್ ಸ್ಯಾರೀಸ್ ಈ ತರ ಆದ್ರೆ ಪ್ರೀ ಪ್ಲೀಟಿಂಗ್ ಮಾಡ್ಕೋಬೇಕು. ನೋಡಿ ನಾನು ಫ್ರಂಟ್ ಸೈಡ್ ಏನಿದೆ ಈ ಶೋಲ್ಡರ್ ಪಾರ್ಟ್ ಪ್ಲೀಟ್ಸ್ ಅದನ್ನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಈ ರೀತಿ ಇಡ್ತಾ ಇದೀನಿ ಅಷ್ಟೇ. ಸ್ವಲ್ಪ ನಿಮ್ಗೆ ಚೆಸ್ಟ್ ಪಾರ್ಟ್ ಹತ್ರ ಸ್ವಲ್ಪ ಅಗ್ಲ ಇದೆ ಅಂತಂದ್ರೆ ಸ್ವಲ್ಪ ಅಗ್ಲನೇ ತಗೋಬೇಕು. ಈ ಪಲ್ಲು ಪಾರ್ಟ್ ಏನಿದೆ ಅದು ಶೋಲ್ಡರ್ ಪಾರ್ಟ್ ಕಡೆಗೆ ಸ್ವಲ್ಪ ಅಗ್ಲ ತಗೊಂಡು ಈ ಪ್ಲೀಟ್ಸ್ ಅಡ್ಜಸ್ಟ್ ಮಾಡ್ಕೋಬೇಕು, ಅವಾಗ ಚೆನ್ನಾಗಿರತ್ತೆ. ನೋಡಿ ನಾನು ಕಂಪ್ಲೀಟ್ ಆಗಿ ಫ್ರಂಟ್ ಸೈಡ್ ಪ್ಲೀಟ್ಸ್ ಏನಿದೆ ಅದನ್ನ ಅಡ್ಜಸ್ಟ್ ಮಾಡಿದ್ದೀನಿ. ಅದು ಅಷ್ಟೇ ಕೈಯಿಂದಾನೇ ಸ್ವಲ್ಪ ಲೈಟ್ ಆಗಿ ಈ ರೀತಿ ಅನ್ಕೊಂಡ್ರೆ ಕೂರತ್ತೆ, ಕರೆಕ್ಟ್ ಆಗಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರತ್ತೆ. ನೋಡಿ ಎಲ್ಲಾ ಪ್ಲೀಟ್ಸ್ ನೀಟಾಗಿ ಅಡ್ಜಸ್ಟ್ ಮಾಡಿದ್ದೀನಿ.
ಸೊ ಕರೆಕ್ಟಾಗಿ ಬಂದಿದೆ. ನೀವು ಪಿನ್ಸ್ ಇಟ್ಟಾಗ ಸ್ವಲ್ಪ ನೋಡ್ಕೋಬೇಕು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ. ಲೂಸ್ ಇಲ್ದಿರ ನೋಡ್ಕೋಬೇಕು. ಇಲ್ಲಿ ಶೋಲ್ಡರ್ ಹತ್ರ ಸ್ವಲ್ಪ ಲೂಸ್ ಇದ್ರೆ ಅದು ರಿಮೂವ್ ಮಾಡ್ಕೊಂಡು ಮತ್ತೆ ಅಡ್ಜಸ್ಟ್ ಮಾಡ್ಕೋಬೋದು ನೀವು. ಸೊ ಕಂಪ್ಲೀಟ್ ಸ್ಯಾರಿ ಎಲ್ಲ ವೇರ್ ಮಾಡಿದ್ದಾದ್ಮೇಲೆ ನಿಮಗೆ ಸ್ವಲ್ಪ ಲೂಸ್ ಇದೆ ಅನ್ಸಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು. ಈ ಶೋಲ್ಡರ್ ಪಾರ್ಟ್ ಹತ್ರನೇ ಸ್ವಲ್ಪ ಇಟ್ಕೊಂಡು. ನೋಡಿ ನಾನು ಕಂಪ್ಲೀಟ್ ಸ್ಯಾರಿನ ವೇರ್ ಮಾಡಿದ್ದೀನಿ. ಈ ಥರ ಬಂದಿದೆ. ಒಂದು ಬ್ಲೌಸಿಂದ ಪೇರಪ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಲುಕ್ ಈ ಥರ ಇದೆ. ನೋಡಿ ಕಂಪ್ಲೀಟ್ ಆಗಿ ಈ ಥರ ಇದೆ. ಸೊ ತುಂಬಾನೇ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಈ ಥರ ಸ್ಯಾರೀಸ್ಗೆ ಸ್ವಲ್ಪ ಬೋಟ್ ನೆಕ್ ಟೈಪ್ ಬ್ಲೌಸಸ್ ವೇರ್ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಕಂಪ್ಲೀಟ್ ಬ್ಯಾಕ್ ಸೈಡು ಕೂಡ ಈ ಥರ ಇದೆ. ಜಸ್ಟ್ ನೀವು ಪಿನ್ಸ್ ಇಟ್ಟಾಗ ನೋಡ್ಕೋಬೇಕು ಸ್ವಲ್ಪ ಲೂಸ್ ಇಲ್ದಿರ ನೀಟಾಗಿ ಫಿಟ್ಟಿಂಗ್ ಕರೆಕ್ಟಾಗಿ ಬರೋ ಥರ ಇಟ್ಕೊಂಡ್ರೆ ಅವಾಗ ಚೆನ್ನಾಗಿರತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇದು ಕಂಪ್ಲೀಟ್ ಆಗಿ ರಿಕ್ವೆಸ್ಟೆಡ್ ವಿಡಿಯೋನೇ, ಅದಕ್ಕೆ ಮಾಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನು ಬೇರೆ ಥರ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ಫ್ಯಾಷನ್ ರಿಲೇಟೆಡ್, ಮೇಕಪ್ ಮತ್ತು ಲೈಫ್ ಸ್ಟೈಲು, ವ್ಲಾಗ್ಸ್ ಈ ಥರ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಅದು ಕೂಡ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.